ನಮಸ್ಕಾರ, VVC ನ್ಯೂಸ್ಗೆ ಸ್ವಾಗತ. ನಾನು ಸಂಜಯ್. ನಾವಿವತ್ತು ಮಹಾವೀರ ಸರ್ಕಲ್ ಹತ್ರ ಇದ್ದೀವಿ. ಮಹಾವೀರ ಸರ್ಕಲ್ ಹತ್ರ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋವಂಥ ರೋಡಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅವರನ್ನೇ ಕೇಳಿ ಬನ್ನಿ. ಈ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಗೌರಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಗೇನು ಸಮಸ್ಯೆ ಅಂದರೆ ಆ ಕಡೆ ಹಣ್ಣುಗಳು ಹಾಕಿದಾರಲ್ಲ, ಆ ಕಡೆ ಆರ್ದ ಅಂಗಡಿಗೆ ಸೀಟ್ ಹಾಕ್ಸಿದ್ದಾರೆ ಅವರು ಪ್ರೀತಮ್ ಗೌಡಿದ್ದಾಗ. ಈ ಸೈಡಿಗೆ ಈಗ ಸರೂಪಣ ಬಂದವ್ರೆ, ಈ ಸೈಡಿಗೆ ಫುಲ್ ಸೀಟ್ ಹಾಕ್ಕೊಟ್ಟವ್ರೆ. ನಾವು ಕೇಳಿದ್ರೆ ಸೀಟ್ ಹಾಕ್ಕೊಡ್ತಾ ಇಲ್ಲ. ನಮ್ಮ ಲೈನಿಗೆ ಬಂದಿದ್ದು ಫಸ್ಟು, ಆ ಲೈನ್ಗೆ ಅವ್ರು ಹಾಕಿಸ್ಕೊಂಡ್ರು, ನಮ್ಮ ಲೈನ್ಗೆ ಹಾಕಿಲ್ಲ. ನಾವು ಹೋಗಿ ಕೇಳಿದ್ರೆ ಯಾವಾಗಲೂ ಅವ್ರು ಅಂಗಡಿ ಹತ್ರ ಹೋಗ್ತೀವಿ, ಆಫೀಸ್ ಹತ್ರ ಹೋಗ್ತೀವಿ, ಮನೆ ಹತ್ರ ಹೋಗ್ತೀವಿ, ನೆಕ್ಸ್ಟ್ ವಾರ ಹಾಕ್ಕೊಡ್ತೀವಿ, ನಾಳೆ ಹಾಕ್ಕೊಡ್ತೀವಿ, ನಾಡ್ದು ಹಾಕ್ಕೊಡ್ತೀವಿ ಅಂತಾರೆ. ಹಾಕ್ಕೊಡೋದೇ ಇಲ್ಲ. ಐ ಪಿ ಹತ್ರ ಹೋಗಿದ್ದೀವಿ, ಅಲ್ಲಿ ನಾಳೆನೇ ನಾವು ಹಾಕ್ಸ್ಕೊಡ್ತೀವಿ ಅಂದರೆ ಹಾಕ್ಸ್ಕೊಟ್ಟಿಲ್ಲ. ನಮಗೆ ಮಾತ್ರ, ಯಾಕೆಂದರೆ ಅರ್ಧ ಜನಕ್ಕೆ ತಿನ್ನೋ ಕೊಡೋದು, ಅರ್ಧ ಜನಕ್ಕೆ ತಿನ್ನೋ ಕೊಡೋಂಗಿಲ್ಲ. ಅರ್ಧ ಜನ ನೆಳ್ಳಲ್ಲಿರಬೇಕು, ಅರ್ಧ ಜನ ನೆಳ್ಳಲ್ಲಿರೋಂಗಿಲ್ಲ. ಈ ರೋಡಲ್ಲಿ ಇರೋದೆಲ್ಲ ಮುತ್ಕರು ಮೋಟ್ರು. ಪಾಪ ಯಾರಿಗೂ ವ್ಯಾಪಾರ ಮಾಡೋಕ್ಕೆ ಅವ್ರಿಗೆ ಬಿಸಿಲು ಬ್ಯಾಗ್ ಅಂತೇಳಿ ವ್ಯಾಪಾರ ಮಾಡೋಕ್ಕಾಗದೆ ಎಲ್ಲ ಮುಚ್ಚಿ ಮನೆಗೆ ಹೋಗ್ತಾರೆ. ಈ ರೋಡಲ್ಲಿರೋರಿಗೆ ಯಾರಿಗೂ ಯಾವುದು ಅನುಕೂಲತೆ ಅನ್ನೋದೇ ಇಲ್ಲ. ಎಲ್ಲ ಆ ಸೈಡ್ ಹಾಕ್ಕೊಟ್ಟಿದ್ದಾರೆ. ಈಗ ತಡ್ರಪ್ಪ, ರಾಮನಾಥ್ಪುರ, ಅರಸೀಕೆರೆ, ಅರ್ಕಲ್ಗೂಡು, ಬೇರೆ ಕಡೆ ಬಂದವ್ರಿಗೆಲ್ಲ ಸೀಟ್ ಹಾಕ್ಕೊಟ್ಟಿದ್ದಾರೆ. ನಮ್ಮ ಹಾಸನದವ್ರಿಗೆ ಯಾರಿಗೂ ಇಲ್ಲ. ಈ ಲೈನಲ್ಲಿ ಕೂತಿರೋಲ್ಲ ಹಾಸನದವ್ರೆಯ 30-40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋರಿಗೆ ಸೀಟ್ ಇಲ್ಲ. ಏನಕ್ಕೆ ನಮಗೆ ಸೀಟ್ ಹಾಕ್ಕೊಡಲ್ಲ? ಮೊನ್ನೆ ಬಂದವ್ರಿಗೆ ಮಾತ್ರ ಸೀಟ್ ಹಾಕ್ಕೊಟ್ಟವ್ರು. ನಾವು ಹೋಗಿ ಕೇಳಿದ್ರೆ ಏನಕ್ಕೆ ನಾವು ಹಾಕ್ಕೊಡಲ್ಲ ಅಂದ್ರೆ ಆಗೋಯ್ತು, ನಾಳೆ ಹಾಕ್ತೀವಿ, ನಾಡ್ದು ಹಾಕ್ತೀವಿ, 3 ದಿವಸ ಹಾಕ್ಕೊಡ್ತೀವಿ. ಏನಕ್ಕೆ? ಈಗ ಅವರಿದ್ದಾಗಲೂ, ಅವರು ತಂದೆಯವರಿದ್ದಾಗಲೂ ನಮಗೇನು ಹೆಲ್ಪ್ ಮಾಡಲಿಲ್ಲ. ಈಗಲೂ ಸರಪಣ್ಣನೂ ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲ. ನಮಗೆ ಬೇಜಾರಾಗೋಗ್ಬಿಟ್ಟೈತೆ. ಸರಪಣ್ಣ ಯಾಕೆ ನಮ್ಗೆ ಈ ಥರ ಮಾಡ್ತಾರೆ? ನಮ್ಮನ್ನು ನೋಡಿದ್ರೆ ಅವ್ರಿಗೆ ಹೊಟ್ಟೆನೂ ಉರಿಯೋದಿಲ್ಲ. ಅಂದರೆ ನಮ್ಮ ಹೂವಿನ ಮಾರ್ಕೆಟಲ್ಲಿ ಹೂನರ್ನ ಕಂಡ್ರೆ ಮಾತ್ರ ಆಗಲ್ಲ ಅವ್ರಿಗೆ, ಅಥವಾ ಬೇರೆಯವ್ರಿಗೆಲ್ಲ ಅವ್ರಿಗೆ ಯಾರಿಗೂ ಹೆಲ್ಪೇ ಮಾಡಲ್ಲ. ಅದಕ್ಕೋಸ್ಕರ ನಮಗೆ ಬೇಜಾರಾಗ್ಬಿಟ್ಟಿದೆ. ಈಗ ಈ ಸತಿ ಬಂದರೆ MLA ಬಗ್ಗೆ ನಾವು ಸರಪಣ್ಣವ್ರ ಮನೆ ತನಕ ಹೋಗಿದ್ದೋ, 3-4 ಸತಿ ಹೋದೋ. ನಾಳೆ ಹಾಕ್ಸ್ಕೊಡ್ತೀನಿ, ಒಂದು ವಾರ ಹಾಕ್ಸ್ಕೊಡ್ತೀನಿ, ಬಿಲ್ ಹಾಕಲಿಲ್ಲ ಅಂತೇಳಿ ನಮ್ಮ ಕಡೆ ಜನ ಎಲ್ಲ ಕರ್ಕೊಂಡು ಹೋದೆ. ಆಗಿದ್ದಕ್ಕೂ ಹೋಗಮ್ಮ ನಾಳೆ ಹಾಕಿಸ್ಕೊಡ್ತೀನಿ ಅಂದರು. ಮತ್ತು ಇಲ್ಲಿ ಇದ್ರ ಹತ್ರ ಹೋದೋ, ಪೊಲೀಸ್ ಸ್ಟೇಷನ್ ಹತ್ರ IB ಹತ್ರ ಬನ್ನಿ ಅಂದರು. IB ಹತ್ರ ಹೋದೋ, ಪಟ್ಟ ಅಂತ ನಾಳೆನೇ ಹಾಕಿಸ್ಕೊಡ್ತೀವಿ, ನೀವೇನು ಮಾತಾಡಬೇಡಿ ಹೋಗ್ರಮ್ಮ ಅಂದರು. ಆಗಲೇ 15 ದಿವಸ ಆಗೋಯ್ತು. ಇವ್ರಿಗೆ ಮುಂಚೆನೇ ಹಾಕ್ಸಿ 3 ತಿಂಗಳಾಗೋಯ್ತು ಸೀಟ್ ಹಾಕ್ಸಿ. ಅವ್ರು ಕೇಳೋ ಹೊತ್ತಿಗೆ ಇಲ್ಲಿಂದ ಹಾಕಿಸ್ಕೊಂಡು ಹೋಗಿ ಅನ್ನೋ ಹೊತ್ತಿಗೆ ಈ ಕಡೆ ನಿಮ್ಮ ಕಡೆಯಿಂದನೇ ಕಣಮ್ಮ ಬರಬೇಕಾಗಿದ್ದು, ಅವ್ರು ಆ ಕಡೆಯಿಂದ ಹಾಕಿಸ್ಕೊಂಡ್ರು ಅಂತ ಹೇಳಿದ್ರು. ನಾವು ಅದಕ್ಕೂ ಸುಮ್ಮನೆ ಅದು ಹಾಕಿಸ್ಕೊಡ್ತಾರಲ್ಲ ಅಂತ ಹೇಳೋ ಹೊತ್ತಿಗೆ ಸುಮ್ಮನೆ ಅದು. ಜನ ಎಲ್ಲ ನಮ್ಮನ್ನು ಬೈತವ್ರೆ. ಅಳುಬ್ರಾಗಿ ನಿಮ್ಗೇನು ಪ್ರಯೋಜನ ಇಲ್ವಲ್ಲ, ನಿಮ್ಮ ಮಾತಿಗೆ ಬೆಲೆನೇ ಇಲ್ವಲ್ಲ, ಅಳುಬ್ರಿಗೆ ಬೆಲೆನೇ ಕೊಡ್ತಾಯಿಲ್ಲ ನಮಗೆ. ಈಗ ಅಯ್ಯೋ ನಿನ್ನ ಜೊತೆ ಬಂದರೆ ನಮಗೇನು ಕೆಲಸ ಆಯ್ತಾಯಿಲ್ಲ ಬಿಡವ, ನಾನು ನಿಮ್ಮ ಜೊತೆನೇ ಬರೋಲ್ಲ ಅಂತಾರೆ. ಈಗ ಕರೆದ್ರೆ ಅಲ್ಲೆಲ್ಲ ಹಾಕ್ಸವ್ರೆ, ಇಲ್ಲಿ ಬರ್ತಾಯಿಲ್ಲ. ನಾವು ನಿಮ್ಮ ಕರೆದಿದ್ದ ಜಾಗಕ್ಕೆಲ್ಲ ಬಂದೆ, ನೀನು ಹೇಳಿದ ಜಾಗಕ್ಕೆಲ್ಲ ಬಂದವು. ಯಾರು ಬಂದ್ರಾ? ಯಾರೂ ಬರಲಿಲ್ಲ. ನಿನ್ನ ಜೊತೆ ಈಗ ಬರೋದೇ ಇಲ್ಲ ಅಂತಾರೆ ಎಲ್ಲರೂ. ಅದರಿಂದ ನಂಗೆ ಒಂಥರ ಬೇಜಾರಾಯಿತು. ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು. ಈಗ ಕೊರೋನಾ ಅಂತೇಳಿ ಒಂದು ನಾಟಕ ಆಡ್ಕೊಂಡು ಫಸ್ಟ್ನೇ ಕೊರೋನಾ ಬಂದಾಗ ಪ್ಲ್ಯಾನ್ ಮಾಡಿ ನಮ್ಮನ್ನು ಎತ್ತಿಸ್ಬಿಟ್ರು. ತಗೊಬಂದಿಲ್ಲ, ಹಾಕಿದ್ಮೇಲೆ ನೀರಿಲ್ಲ, ನೆರಳಿಲ್ಲ, ಇಲ್ಲೊಂದು ವ್ಯಾಪಾರನೂ ಇಲ್ಲ. ಅದು ಹೆಂಗೋ ದೇವ್ರ ಕಡೆಯಿಂದ ಒಂದೊಂದು ಅಷ್ಟೋ ಇಷ್ಟ ಆಯ್ತೈತೆ ಮಾಡ್ತಾಯಿದ್ವಿ ನಾವು. ಹೋಸಲ ಇದು ಪ್ರೀತಮ್ ಗೌಡ್ರು ಬಂದಾಗ ಎಲ್ಲ ಕಡೆನೂ ಕೂಲಿ ಕಾರ್ಮಿಕರಿಗೆ ಮತ್ತು ಹೋಟ್ಲರಿಗೆ ಪ್ರತಿಯೊಂದು ಜನಕ್ಕೂ ಸೀಟ್ ಹಾಕ್ಸ್ಕೊಟ್ಟವ್ರೆ. ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಈ ಸಲ ನಮಗೆ ಸರಪಣ ಬಂದರೂ ನಮಗೇನು ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಸೇರಿಸಿ ಗೆಲ್ಸಿದ್ದೀವಿ ತಾನೇ. ನಮಗೆ ಯಾಕೆ ಸೀಟ್ ಹಾಕ್ಕೊಟ್ಟಿಲ್ಲ? ನಮಗೆ ಸೀಟ್ ಹಾಕ್ಸ್ದೆ ನಮ್ಮನ್ನು ಯಾಕೆ ಹಿಂಗೆ ಗೋಳಾಡ್ಸವ್ರೆ? ತಡ್ರಿ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕೂತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಎಲ್ಲಿದೆ? ಇಲ್ಲಿ ಡೀಸೆಂಟ್ ಎಲ್ಲಿದೆ? ಇಲ್ಲಿ ಕಟ್ನಿಟ್ ಎಲ್ಲಿದೆ? ಮಾರ್ಕೆಟಲ್ಲಿ ಪ್ರತಿಯೊಂದು ಕಡೆನೂ ಡೀಸೆಂಟಾಗಿ ಕಟ್ನಿಟಾಗಿ ಒಂದು ಕಡೆ ಒಂದು ಸೈಡಲ್ಲಿ ಕರೆಕ್ಟಾಗಿ ಹಾಕಿಸ್ತಾರೆ. ಇಲ್ಲಿ ಎಲ್ಲಂದ್ರೆ ಅಲ್ಲೇ ಮಾರ್ಕೆಟು, ಎಲ್ಲಂದ್ರೆ ಅಲ್ಲೇ ಅಂಗಡಿಗಳು, ಎಲ್ಲಂದ್ರೆ ಅಲ್ಲೇ. ಇಲ್ಲಿ ಯಾವುದು ಭದ್ರತೆ ಕರೆಕ್ಟಾಗಿ ಏನೂ ಇಲ್ಲ. ಇಲ್ಲಿ ನಮ್ಮ MLA ಏನು ಮಾಡ್ತಾವ್ರೆ ಅಂತ ನಮಗಂತೂ ಗೊತ್ತೇ ಇಲ್ಲ. ನಮಗೆ ಕುಡಿಯೋಕ್ಕೆ ನೀರು ಮೇಲಿಂದ ನಳ್ಳಲು ಅಷ್ಟೊಂದು ಅವಕಾಶ ಮಾಡಿಕೊಟ್ರೆ ಸಾಕು. ಎಲ್ಲ ತರಕಾರಿ ದುಡ್ಡು ಕೊಟ್ಟು ತರ್ತೀವಿ, ಎಲ್ಲ ಬಿಸಿಲಲ್ಲಿ ಒಣಗೋಗುತ್ತೆ. 500 ರೂಪಾಯಿನ ತರಕಾರಿ ತಂದರೆ 300 ರೂಪಾಯಿ ವ್ಯಾಪಾರ ಆಗುತ್ತೆ. 200 ರೂಪಾಯಿನ 300 ರೂಪಾಯಿನ ತರಕಾರಿ ಎಲ್ಲ ಒಣಗೋಗುತ್ತೆ. ಇದರಿಂದ ಏನು ಎಲ್ಲ ಅನನುಕೂಲನೇ ನಮಗೆ. ಬಿಸಿಲು, ಎಲ್ಲದಕ್ಕಿಂತ ಬಿಸಿಲು. ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲೆಲ್ಲರೂ ಸರ್ಕಾರ ಎಲ್ಲರೂ ಒಂದು ಕಡೆ ವಾಟರ್ ಟ್ಯಾಂಕ್ ಮಾಡಿಬಿಟ್ಟು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ನಳ್ಳು ಮಾಡಿಕೊಟ್ರೆ ಸಾಕು ನಮಗೆ. ಇಷ್ಟೊಂದು ನೀವು ಕೇಳಿದಾಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಅವರ ಸಮಸ್ಯೆನ ಅವ್ರು ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಬೇರೆ ಊರಿಂದ ಬಂದು, ಅಂದರೆ ಅರಸೀಕೆರೆ, ಅರ್ಕಲಗೂಡು, ಹೊಳೆನರಸೀಪುರ ಆ ಕಡೆಯಿಂದ ಬಂದಿರೋವಂಥ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ. ಆದರೆ ಹಾಸನದಲ್ಲೇ ಇದ್ಕೊಂಡು ಇಲ್ಲಿ ವ್ಯಾಪಾರ ಏನು ಮಾಡ್ತಾರೆ ಅವರಿಗೆ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, MLAಗಳು ಅವರು ಬೇಗ ಕ್ರಮನ ತಗೋಬೇಕು ಅಂತ ಇವರು ಕೇಳ್ಕೊಂಡಿದ್ದಾರೆ.